ಅದು ಒಂದು ವುಡ್ ಟಿಂಬರ್ ಇರುವಂತಹ ಸ್ಥಳ. ಆ ವುಡ್ ಟಿಂಬರ್ ಇರುವಂತಹ ಸ್ಥಳದಲ್ಲಿ ವುಡ್ ಅಂದರೆ ಮರವನ್ನು ಕಟ್ ಮಾಡುವಂತಹ ಕೆಲಸಗಾರರೆಲ್ಲರೂ ಸಹ ಕೆಲಸವನ್ನು ಮಾಡ್ತಾ ಇರ್ತಾರೆ. ಈ ರೀತಿ ಕೆಲಸ ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ರಾಮು ಅನ್ನುವಂತಹ ಒಬ್ಬ ವ್ಯಕ್ತಿ ಬಂದು ಅಲ್ಲಿರುವಂತಹ ಮಾಲೀಕನಿಗೆ ಕೆಲಸವನ್ನು ಕೇಳ್ತಾನೆ. ಮಾಲೀಕ ಹೇಳ್ತಾನೆ, ರಾಮು ನೋಡು, ನೀನು ನನಗೆ ಕೆಲಸವನ್ನು ಕೇಳ್ಕೊಂಡು ಬಂದಿದೀಯ, ನಾನು ನಿನಗೆ ಕೆಲಸವನ್ನು ಕೊಡ್ತೀನಿ, ಆದರೆ ನೀನು ತುಂಬ ಶ್ರದ್ಧೆಯಿಂದ ಕೆಲಸವನ್ನು ಮಾಡಬೇಕು. ಮತ್ತು ಕೆಲಸ ಮಾಡುವಾಗ ನೀನು ಕೆಲಸದ ಹತ್ರ ಮಾತ್ರ ಗಮನ ಹರಿಸ್ಬೇಕು ಅಂತ. ಅದಕ್ಕೆ ರಾಮು, ಆಯಿತು ಮಾಲೀಕರೇ, ನೀವು ಹೇಳಿದಂತೆ ನಾನು ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿ ಒಪ್ಕೊಳ್ತಾನೆ. ಈ ರೀತಿ ಕೆಲಸವನ್ನು ಒಪ್ಪಿಕೊಂಡಂತಹ ರಾಮು ತುಂಬ ತಡವಾಗಿ ಕೆಲಸಕ್ಕೆ ಬರ್ತಾ ಇರ್ತಾನೆ ಮತ್ತು ತುಂಬ ಬೇಗನೆ ಕೆಲಸಕ್ಕೆ ಹೋಗ್ತಾ ಇರ್ತಾನೆ. ಅಂದರೆ ತುಂಬ ಲೇಟಾಗಿ ಬರೋದು, ತುಂಬ ಬಹು ಬೇಗನೆ ಕೆಲಸದಿಂದ ಹೋಗ್ತಾ ಇರ್ತಾನೆ. ಅದ್ರ ಹಿಂದೆ ಒಂದು ಕಾರಣ ಇರುತ್ತೆ. ಏನಂದರೆ ಅವನಿಗೆ ಹುಷಾರಿಲ್ಲದಂತಹ ಹೆಂಡತಿ ಮನೆಯಲ್ಲಿ ಇರ್ತಾಳೆ. ಇದನ್ನು ನೋಡಿದಂತಹ ಇತರ ಕಾರ್ಮಿಕರು ರಾಮುವನ್ನು ಕಂಡು ಹೊಟ್ಟೆ ಕಿಚ್ಚುಪಡಲಿಕ್ಕೆ ಆರಂಭಿಸ್ತಾರೆ. ನಾವು ಎಷ್ಟೆಲ್ಲ ಕಷ್ಟಪಟ್ಟು ಮರವನ್ನು ಕತ್ತರಿಸ್ತೀವಿ ಮತ್ತು ಎಷ್ಟೆಲ್ಲ ಸಮಯ ಅಂದರೆ ನಾವು ಬೇಗನೆ ಕೆಲಸಕ್ಕೆ ಬರ್ತೀವಿ, ಮತ್ತು ರಾಮುವನ್ನು ಹೋಲಿಸಿದ್ರೆ ತುಂಬ ಲೇಟಾಗಿ ಕೆಲಸಕ್ಕೆ ಹೋಗ್ತೀವಿ. ಅಂದರೆ ನಾವು ಕೆಲಸಕ್ಕೆ ಬರುವಂತಹ ಸಮಯ ತುಂಬ ಬಹು ಬೇಗ ಆಗಿರುತ್ತೆ, ಮತ್ತು ನಾವು ಕೆಲಸದಿಂದ ಹೋಗುವಂಥ ಸಮಯ ಅದು ತುಂಬಾ ಲೇಟಾಗಿರುತ್ತೆ. ಆದರೆ ರಾಮು ಮಾತ್ರ ಕೆಲಸಕ್ಕೆ ತುಂಬ ಲೇಟಾಗಿ ಬರ್ತಾನೆ ಮತ್ತು ತುಂಬ ಬೇಗನೆ ಹೋಗ್ತಾನೆ. ಹೀಗೆ ಕೆಲಸಗಾರೆಲ್ಲರೂ ಸಹ ತಮ್ಮ ತಮ್ಮಲ್ಲಿಯೇ ಒಂದು ವಿಷಯವನ್ನು ಹಂಚಿಕೆ ಮಾಡ್ಕೊಳ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿದ್ದ ಒಬ್ಬ ವ್ಯಕ್ತಿ ರಾಮುವಿನ ಬಗ್ಗೆ ಹೇಳ್ತಾನೆ, ರಾಮುವಿಗೆ ಮಾಲೀಕರು ಹೆಚ್ಚಿಗೆ ಸಂಬಳವನ್ನು ಕೊಡ್ತಾರೆ. ಈ ವಿಷಯ ಗೊತ್ತಾದಂತಹ ಕ್ಷಣದಿಂದಲೇ ಅಲ್ಲಿದ್ದಂತಹ ಎಲ್ಲ ಕಾರ್ಮಿಕರಿಗೂ ಸಿಟ್ಟು ಬರುತ್ತೆ. ಸಿಟ್ಟು ಬಂದ ತಕ್ಷಣವೇ ಎಲ್ಲ ಕಾರ್ಮಿಕರು ಸೇರಿಕೊಂಡು ಆ ಟಿಂಬರ್ನ ಮಾಲೀಕರ ಬಳಿ ಹೋಗ್ತಾರೆ. ಆ ಟಿಂಬರ್ನ ಮಾಲೀಕರ ಬಳಿ ಹೋಗ್ಬಿಟ್ಟು ಎಲ್ಲ ಕಾರ್ಮಿಕರು ಒಂದು ಪ್ರಶ್ನೆಯನ್ನು ಇಡ್ತಾರೆ. ಮಾಲೀಕರೇ, ನೀವು ನಮಗೆ ಕೆಲಸ ಕೊಟ್ಟಿದ್ದೀರಿ, ಅದಕ್ಕೆ ನಾವು ಚಿರಋಣಿಯಾಗಿದ್ದೀವಿ. ಆದರೆ ರಾಮು ಮಾತ್ರ ಕೆಲಸಕ್ಕೆ ಬೇಗ ಬರೋಲ್ಲ ಮತ್ತು ಲೇಟಾಗೂ ಹೋಗಲ್ಲ. ಅವನು ಬರೋದು ತುಂಬ ಲೇಟಾಗಿ ಬರ್ತಾನೆ ಮತ್ತು ತುಂಬ ಬಹು ಬೇಗನೆ ಹೋಗ್ತಾನೆ. ಆದರೂ ಸಹ ನೀವು ಅವನಿಗೆ ಹೆಚ್ಚಿಗೆ ಸಂಬಳವನ್ನು ಕೊಟ್ಟು ನಮಗೆಲ್ಲ ಮೋಸ ಮಾಡ್ತಾ ಇದ್ದೀರಾ ಅಂತ. ಹೀಗೆ ಒಬ್ಬೊಬ್ಬರ ಒಂದು ಅಹವಾಲನ್ನು ಕೇಳಿದಂತಹ ಮಾಲೀಕ ಎಲ್ಲರಿಗೂ ಸಹ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ನೀವು ಹೇಳಿದ್ದು ನಿಜ, ರಾಮು ತುಂಬ ಕೆಲಸಕ್ಕೆ ಲೇಟಾಗಿ ಬರ್ತಾನೆ, ಹಾಗೆ ಬೇಗನೆ ಹೋಗ್ತಾನೆ. ಆದರೂ ಸಹ ನಾನು ಅವನಿಗೆ ಹೆಚ್ಚಿಗೆ ಸಂಬಳವನ್ನು ಕೊಡ್ತೀನಿ. ಯಾಕೆ ಗೊತ್ತಾ? ಎಲ್ಲರೂ ಒಂದು ಕ್ಷಣ ಯೋಚನೆ ಮಾಡಲಿಕ್ಕೆ ಆರಂಭಿಸ್ತಾರೆ. ಇಲ್ಲ ಬಿಡು, ಮಾಲೀಕರು ಕನಿಕರವನ್ನು ಪಟ್ಟು ರಾಮುವಿನ ಹೆಂಡತಿ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ಅವನಿಗೆ ಇಷ್ಟೆಲ್ಲ ಸವಲತ್ತುಗಳನ್ನು ಕೊಟ್ಟಿರಬಹುದಾ ಅಂತ ಹೇಳಿ ಅಂತ. ಇದೇ ಪ್ರಶ್ನೆಯನ್ನು ಮಾಲೀಕರ ಮುಂದೆ ಕಾರ್ಮಿಕರು ಇಡ್ತಾರೆ. ಮಾಲೀಕ ಒಂದು ಕ್ಷಣ ಯೋಚನೆ ಮಾಡಿ ಎಲ್ಲ ಕಾರ್ಮಿಕರಿಗೂ ಒಂದು ಮಾತನ್ನು ಹೇಳ್ತಾನೆ. ಎಲ್ಲರೂ ಹೋಗಿ ನೀವು ಮರವನ್ನು ಕತ್ತರಿಸುವಂತಹ ಕೊಡಲಿಯನ್ನು ತನ್ನಿ ಅಂತ. ಎಲ್ಲ ಕಾರ್ಮಿಕರು ಒಟ್ಟಾಗಿ ಹೋಗಿ ತಾವು ಕತ್ತರಿಸುತ್ತಿದ್ದಂತಹ ಕೊಡಲಿಯನ್ನು ತರ್ತಾರೆ.
ತಂದಂಥ ಸಂದರ್ಭದಲ್ಲಿ ರಾಮುಗೂ ಸಹ ಮಾಲೀಕರು ನಿನ್ನ ಕೊಡಲಿಯನ್ನು ತೆಗೆದುಕೊಂಡು ಬಾ ಅಂಥೇಳಿ ಹೇಳ್ತಾರೆ. ಆ ಸಂದರ್ಭದಲ್ಲಿ ರಾಮುನು ಸಹ ಕೊಡಲಿಯನ್ನು ತರ್ತಾನೆ. ತಂದಂತಹ ಸಂದರ್ಭದಲ್ಲಿ ಮಾಲೀಕರು ಎಲ್ಲರಿಗೂ ಸಮ ಪ್ರಮಾಣದ ಮರದ ತುಂಡುಗಳನ್ನ ಕೊಟ್ಟು ಕಡಿಲಿಕ್ಕೆ ಹೇಳ್ತಾರೆ. ಸಮಯ ಅಲ್ಲಿ ನಿಗದಿಯಾಗಿರುತ್ತೆ. ಎಲ್ಲರೂ ಸಹ ಮರದ ತುಂಡುಗಳನ್ನು ಕಡಿಲಿಕ್ಕೆ ಆರಂಭಿಸ್ತಾರೆ. ಅಲ್ಲಿ ರಾಮು ಮಾತ್ರ ಬೇಗನೆ ಮರದ ತುಂಡುಗಳನ್ನು ಕಡಿದು ಮುಗಿಸಿರ್ತಾನೆ. ಆ ಒಂದು ಮಾಲೀಕರು ಕೊಟ್ಟಂತಹ ಕೆಲಸದಲ್ಲಿ ರಾಮು ಬೇಗನೆ ಕೆಲಸವನ್ನು ಮಾಡಿ ಮುಗಿಸ್ತಾನೆ. ಇದೇ ವೇಳೆಯಲ್ಲಿ ಕಾರ್ಮಿಕರನ್ನೆಲ್ಲರನ್ನು ಕರೆದಂತಹ ಮಾಲೀಕರು ಒಂದು ಮಾತನ್ನು ಹೇಳ್ತಾರೆ. ನೋಡಿ, ನಿಮ್ಮ ಮುಂದೆಯೇ ನಾನು ರಾಮುಗೆ ಕೆಲಸವನ್ನು ಕೊಟ್ಟೆ. ನಿಮಗೆ ಕೊಟ್ಟಷ್ಟು ಕಟ್ಟಿಗೆಯ ಪ್ರಮಾಣವನ್ನು ಅವನಿಗೆ ನಾನು ನೀಡಿದೆ. ಅದರ ಜೊತೆಗೆ ನಿಮಗೆ ನಿಗದಿಪಡಿಸಿದಷ್ಟು ಸಮಯವನ್ನು ಸಹ ನಾನು ಅವನಿಗೆ ಕೊಟ್ಟೆ. ಆದರೆ ನೀವು ಕೊಟ್ಟಂತಹ ಸಮಯದಲ್ಲಿ ಕೊಟ್ಟಂತಹ ಕಟ್ಟಿಗೆಯ ರಾಶಿನಲ್ಲಿ ಕಡಿಮೆಯನ್ನು ಮರವನ್ನು ಕತ್ತರಿಸಿದ್ದೀರಾ. ಆದರೆ ರಾಮು ಮಾತ್ರ ಕಡಿಮೆ ಸಮಯದಲ್ಲಿ ಹೆಚ್ಚು ಮರಗಳನ್ನು ಕತ್ತರಿಸಿದ್ದಾನೆ. ಒಂದು ಕ್ಷಣ ಎಲ್ಲ ಕಾರ್ಮಿಕರಿಗೂ ಸಹ ಆಶ್ಚರ್ಯವಾಗುತ್ತೆ. ಯಾಕಪ್ಪ ಅಂದರೆ ರಾಮು ಕೆಲಸವನ್ನು ಬೇಗ ಮಾಡಿ ಮುಗಿಸ್ತಾ ಹೇಗೆ? ಆ ಸಮಯದಲ್ಲಿ ರಾಮುವನ್ನು ಕರೆದು ಮಾಲೀಕರು ಕೇಳ್ತಾರೆ. ಇಲ್ಲಿ ಎಲ್ಲರಿಗೂ ಪ್ರಶ್ನೆ ಉದ್ಭವಿಸಿದೆ. ಏನಂದರೆ, ನೀನು ಕೆಲಸಕ್ಕೆ ತುಂಬ ಲೇಟಾಗಿ ಬರ್ತೀಯಾ, ತುಂಬ ಬೇಗನೆ ಹೋಗ್ತೀಯಾ, ಯಾಕೆ? ಅದಲ್ಲದೆ ನೀನು ಕಡಿಮೆ ಸಮಯದಲ್ಲಿ ಹೆಚ್ಚು ಮರವನ್ನು ಕಡಿದೆ ಹೇಗೆ? ಇದಕ್ಕೆ ರಾಮು, ನೀನು ನಿನ್ನ ಒಂದು ಬಾಯಿಂದಲೇ ಉತ್ತರಿಸಬೇಕು ಅಂಥೇಳಿ ಮಾಲೀಕರು ಆದೇಶವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ರಾಮುವಿಗೂ ಸಹ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ರಾಮು ಹೇಳ್ತಾನೆ, ನಿಮ್ಮ ಮೊದಲನೆಯ ಪ್ರಶ್ನೆಗೆ ಉತ್ತರ, ನಾನು ಮರಗಳನ್ನು ಕಡಿಮೆ ಸಮಯದಲ್ಲಿ ಕಡಿದೆ, ಅದು ಹೇಗೆ? ಆ ಪ್ರಶ್ನೆಗೆ ಉತ್ತರ, ಪ್ರತಿದಿನ ನಾನು ಮರ ಕಡಿಲಿಕ್ಕೆ ಬರುವ ಮುನ್ನ ನನ್ನ ಒಂದು ಕೊಡಲಿಯನ್ನು ಪ್ರತಿದಿನ ಅದನ್ನು ಶಾರ್ಪ್ ಮಾಡ್ತಾ ಇದ್ದೆ. ಯಾಕಂದರೆ ಮರ ಕಡಿಲಿಕ್ಕೆ ಕೊಡಲಿ ಬೇಕು. ಆ ಕೊಡಲಿ ಶಾರ್ಪ್ ಆಗಿದ್ದಷ್ಟು ನಮ್ಮ ಕೆಲಸ ಬೇಗನೆ ಮುಗಿದೋಗುತ್ತೆ. ನಿಮ್ಮ ಮೊದಲ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅಂದ್ಕೊಂಡೆ ಅಂಥೇಳಿ ಎಲ್ಲರ ಮುಂದೆ ಹೇಳ್ತಾನೆ. ಇನ್ನು ಎರಡನೇ ಪ್ರಶ್ನೆಗೆ ಉತ್ತರ, ಕಡಿಮೆ ಸಮಯದಲ್ಲಿ ಹೆಚ್ಚು ಮರಗಳನ್ನು ಹೇಗೆ ಕಡಿದೆ? ಅಂದರೆ ನಾನು ಮಾಡುವಂತಹ ಕೆಲಸವನ್ನು ತುಂಬ ಶ್ರದ್ಧೆಯಿಂದ ಮಾಡಿದೆ. ಆ ಒಂದು ಉದ್ದೇಶಕ್ಕೋಸ್ಕರನೇ ನಾನು ಕಡಿಮೆ ಸಮಯದಲ್ಲಿ ಹೆಚ್ಚು ಮರಗಳನ್ನು ಕಡಿದೆ. ಮಕ್ಕಳೇ, ಈ ಒಂದು ಕಥೆಯ ಸಾರಾಂಶ ಇಷ್ಟೇ. ಪ್ರತಿದಿನ ನಮ್ಮನ್ನು ನಾವು ಅಪ್ಡೇಟ್ ಮಾಡ್ಕೊಬೇಕು. ಅಂದರೆ ನಮ್ಮ ಕಲಿಕೆಯಲ್ಲಿ ಪ್ರತಿಯೊಂದು ದಿನವೂ ಸಹ ಮುಖ್ಯವಾಗಿರುತ್ತೆ. ನಾವು ಎಷ್ಟು ಶ್ರದ್ಧೆಯಿಂದ ಕಲಿತೀವಿ, ಎಷ್ಟು ಸಮಯದೊಳಗೆ ಅದನ್ನು ಕಲಿತೀವಿ ಅನ್ನೋದು ಮುಖ್ಯವಾಗಿರುತ್ತೆ. ಅದಕ್ಕಾಗಿ ನೀವು ಸಾಕಷ್ಟು ವಿಧಾನಗಳನ್ನು ಅನುಸರಿಸಿ ನಿಮ್ಮ ಒಂದು ವಿದ್ಯೆಯನ್ನು ಚೆನ್ನಾಗಿ ಕಲಿತು ಮುಂದೆ ನೀವು ಉಜ್ವಲ ಪ್ರತಿಭೆಯ ಗಣಿಗಳಾಗಿ ನೀವು ಹೊರಹೊಮ್ಮಬಹುದು. ಅದಕ್ಕೋಸ್ಕರ ಸಮಯ ಮತ್ತು ಶ್ರದ್ಧೆ, ಅದರೊಂದಿಗೆ ನಾವು ಕೆಲಸದಲ್ಲಿ ಮಾಡುವಂತಹ ಏಕಾಗ್ರತೆಯು ಸಹ ನಮ್ಮನ್ನು ಯಶಸ್ಸಿನ ಉತ್ತುಂಗಕ್ಕೆ ಏರಿಸುತ್ತೆ. ನಿಮಗೆ ಈ ಒಂದು ಕತೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇತರರಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು.